ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಗುಡ್ ಆಫ್ಟರ್ನೂನ್. ಇವತ್ತು 12:30 ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು 1 ಮಂತ್ ಕಂಪ್ಲೀಟ್ ಆಯಿತು ನನ್ನ ಮಗ ಹುಟ್ಟಿ. ಸೊ ಲಾಸ್ಟ್ ಮಂತು ಡೆಲಿವರಿ ಆಗಿದ್ದ ಡೇ ಎಲ್ಲನೂ ಇವತ್ತು ಬೆಳಗ್ಗೆಯಿಂದ ರಿಮೆಂಬರ್ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಅಲ್ಲಿ ಕೂತ್ಕೊಂಡಿದ್ದೆ, ಇಲ್ಲಿ ಕೂತ್ಕೊಂಡಿದ್ದೆ, ಅದು ಊಟ ಮಾಡಿದೆ, ಇದು ಊಟ ಮಾಡಿದೆ, ಆ ಟೈಮಲ್ಲಿ ಪೇಯ್ನ್ ಬಂತು, ಈ ಟೈಮಲ್ಲಿ ಪೇಯ್ನ್ ಬಂತು, ಹಾಸ್ಪಿಟಲ್ ಪ್ಯಾಕ್ ಮಾಡ್ತಾಯಿದ್ದೆ. ಆ್ಯಂಡ್ ಈ ಟೈಮ್ಗೆ ಡೆಲಿವರಿ ಆಯಿತು, ಈ ಟೈಮ್ಗೆ ನನ್ನ ಮಗುನ ನೋಡಿದೆ. ಸೊ ಈ ಥರ ಎಲ್ಲ ರಿಮೆಂಬರ್ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು 1 ಮಂತ್ದು ಫೋಟೋ ತೆಗಿಯೋಣ ಅಂತ ಅಂದ್ಬಿಟ್ಟು ಮೊಬೈಲಲ್ಲೇ ತೆಗಿತಾ ಇದ್ದೀನಿ ಫೋಟೋಶೂಟ್ ಏನೂ ಮಾಡಿಸ್ತಾ ಇಲ್ಲ. ಸೊ ಫಸ್ಟ್ ಮಂತ್ದು ಫೋಟೋಸ್ ತೆಗಿಯೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಬಟ್ ಐಡಿಯಾಸ್ ಏನೂ ಇರಲಿಲ್ಲ. ಆ್ಯಕ್ಚುಲಿ 1 ಮಂತ್ ಎಷ್ಟು ಬೇಗ ಕಳೀತು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದೇ ರೀತಿಯ ಐಡಿಯಾಸ್ಗಳಿಲ್ಲ. ಮನೆಯಲ್ಲೇ ಏನಿದೆ ಅದಷ್ಟೇ ಯೂಸ್ ಮಾಡಿಕೊಂಡು ಒಂದಿಷ್ಟು ಫೋಟೋಸ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಅವನಿಗೆ ಅಷ್ಟು ಬೇಗ ಡ್ರೆಸ್ಗಳು ಅವನಿಗೆ ಯಾವುದೂ ಬರ್ತಾ ಇಲ್ಲ. ಸೊ ಹಂಗಾಗಿ ಈ ಮಂತು ಅಷ್ಟೇ ಸಿಂಪಲ್ಲಾಗಿ ಮಾಡೋಣ. ಇನ್ನು ನೆಕ್ಸ್ಟ್ ಮಂತು ಅವನು ಯಾವ ರೀತಿ ಇರ್ತಾನೆ ನೋಡಿಬಿಟ್ಟು ಡ್ರೆಸ್ ಯಾವುದಾದ್ರೂ ಅವನಿಗೆ ಫಿಟ್ ಆಗುತ್ತಾ ನೋಡಿಬಿಟ್ಟು ಆಮೇಲೆ ಯಾವುದಾದ್ರೂ ಒಂದಿಷ್ಟು ಫೋಟೋಸ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ದೆ, ಬಟ್ ಅದನ್ನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ನಾನು. ಸೊ ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾರು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ನನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿದೆ ಈ ವ್ಲಾಗನ್ನು ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡಿದ್ದಾರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದೆ. ಸೊ ಹಾಗಾಗಿ ತಲೆ ಒಣಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಂಡೋ ಹತ್ತಿರ ಕೂತ್ಕೊಂಡು ತಲೆ ಒಣಗಿಸ್ಕೊತಾ ಇದ್ದೆ. ಕೂದಲು ಜಾಸ್ತಿ ಇರೋದ್ರಿಂದ ಕೂದಲು ಬೇಗ ಒಣಗೋದಿಲ್ಲ. ಸೊ ಹಾಗಾಗಿ ಬಿಸಿಲಿಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೇಬೇಕು. ಆಚೆ ಎಲ್ಲೂ ಹೋಗಲ್ಲ, ಮನೆ ಒಳಗಡೆ ಕೂತ್ಕೊಂಡಿರ್ತೀನಿ. ವಿಂಡೋ ಹತ್ತಿರ ಬಿಸಿಲು ಬರುತ್ತೆ. ಸೊ ಹಾಗಾಗಿ ಆ್ಯಂಡ್ ಇವತ್ತು ವೀಡಿಯೋ ಮಾಡೋದಕ್ಕೆ ನನ್ನ ಮಗಳು ಆ್ಯಂಡ್ ನನ್ನ ಮಗ ಬಿಡ್ತಾನೇ ಇರಲಿಲ್ಲ. ಅವಳು ಅವಾಗವಾಗ ಬರೋಳು, ವೀಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋಳು. ಇಲ್ಲಾಂದರೆ ಏನಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಕಿರ್ಚೋದು, ಆ ಥರ ಎಲ್ಲ ಮಾಡ್ತಾಯಿದ್ಲು. ಆ್ಯಂಡ್ ನನ್ನ ಮಗ ಅಂತೂ ಇವತ್ತು ಜೋಲಿನಲ್ಲಿ ಯಾಕೋ ಮಲಗ್ತಾನೇ ಇರಲಿಲ್ಲ. ಕುಯ್ ಅಂತಲೇ ಇದ್ದ. ಅವಾಗವಾಗ ಸ್ವಲ್ಪ ಹೊತ್ತು ಅವನನ್ನು ತೂಗೋದು, ಫೀಡ್ ಮಾಡೋದು ಮತ್ತು ಮಲಗಿಸೋದು ಹಾಗೆ ಮಾಡಿ ಆ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ನನ್ನ ಮಗಳು ಕೂಡ ಇವತ್ತು ನನಗೆ ತಲೆ ಬಾಚ್ತೀನಿ, ನಾನು ಸ್ವಲ್ಪ ಹೊತ್ತು ಕೂದಲು ಒಣಸ್ಕೊಳ್ಳೋದಕ್ಕೆ ಕೂತ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಅವಳು ತಲೆ ಬಾಚ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಆವಾಗವಾಗ ತಲೆ ಬಾಚ್ತಾ ಇರ್ತಾಳೆ, ಒಂಥರ ಖುಷಿ ಆಗುತ್ತೆ. ಬಿತ್ತು ಕೆಳಗಡೆ ತಗೋ. ನಿಮ್ದು ಕುಮ್ ಮಾಡಲಿ ನಾನು ಬಿತ್ತು. ನಿಮ್ದು ಕುಮ್ ಮಾಡ್ತೀನಿ. ಆಮೇಲೆ ಮಾಡಲಿ. ಓಕೆ. ನನ್ನ ಮಗನಿಗೆ ಅದೇ ಥರ ಫೋಟೋ ತೆಗಿಬೇಕು, ಇದೇ ಥರ ಫೋಟೋ ತೆಗಿಬೇಕಂತೇನೂ ಅಂದ್ಕೊಂಡೇ ಇರಲಿಲ್ಲ. 1 ಮಂತು ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಿಲ್ಲ. ಬಿಕಾಸ್ ನಾನು ಫಸ್ಟಿಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ದೆ. ಸೊ ಅವರು ನಮ್ಮ ಆಂಟಿ, ನಮ್ಮ ಮಮ್ಮಿಯವರ 3ನೇ ಅಕ್ಕ. ಅವರು ರಾಜಸ್ಥಾನದಲ್ಲಿ ಇರ್ತಾರೆ. ಸೊ ಅಲ್ಲಿಂದ ಬಂದಿದ್ದಾರೆ ನನ್ನನ್ನು ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಜೊತೆಗೆ ನಮ್ಮ ಮಮ್ಮಿನೂ ಮನೇಲಿ ಇರೋದ್ರಿಂದ ನನಗೆ ಮನೆ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಟೈಮ್ ಹೋಗಿದ್ದೇ ಗೊತ್ತಿಲ್ಲ ನನಗೆ. 1 ಮಂತ್ ಎಷ್ಟು ಬೇಗ ಕಂಪ್ಲೀಟ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಯಾವುದೇ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಮನೇಲಿ ಒಂದಿಷ್ಟು ಚಾಕ್ಲೇಟ್ಸ್ ಇತ್ತು. ಸೊ ಒಂದಿಷ್ಟು ಚೆರ್ರಿ ಅದಷ್ಟೇ ಯೂಸ್ ಮಾಡಿಕೊಂಡು ಫೋಟೋಸ್ ತೆಗೆದಿದ್ದೆ. ಮತ್ತು ಅವನಿಗೆ ಅಂತ ತೊಗೊಂಡಿರೋ ಡ್ರೆಸ್ಗಳು ಯಾವುದೂ ಅವನಿಗೆ ಫಿಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾರ್ಮಲ್ ಡೈಲಿ ಯೂಸ್ ಮಾಡುವಂಥ ಡ್ರೆಸ್ ಮೇಲೇ ಒಂದು ಫಸ್ಟ್ ಮಂತ್ದು ಫೋಟೋಸ್ನ ತೆಗೆದಿದ್ದೀನಿ. ಆ್ಯಂಡ್ ಫಸ್ಟಿಗೆ ನಾನು ದುಡ್ಡು ಇಟ್ಬಿಟ್ಟು ತೆಗೆದಿದ್ನಲ್ಲ, ಸ್ವಲ್ಪ ಎಲ್ಲರೂ ಕೇಳ್ತೀರಾ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸೊ ಅದು ಬಂದು 50,000 ಇತ್ತು ಅಮೌಂಟು. ಮತ್ತು ಆ ಡ್ರೆಸ್ಸು ನನ್ನ ಮಗಳದೇ. ಸೊ ಆ ಡ್ರೆಸ್ ಮೇಲೇ ಅವಳದು ಕೂಡ ಫಸ್ಟ್ ಮಂತು ಫೋಟೋಸ್ನ ನಾನು ತೆಗೆದಿದ್ದೆ. ಅದು 200 ಅಮೌಂಟ್ನ ಇಟ್ಟು ತೆಗೆದಿದ್ದೆ. ಅದು
ಅದು ಬಂದು 20,000 ಇತ್ತು. ಬಟ್ ಅಷ್ಟು ಅಮೌಂಟು ಇಟ್ಟಿರಲಿಲ್ಲ. ಬಟ್ ಇವನಿಗೆ ಫುಲ್ ಅಮೌಂಟೇ ಇಟ್ಟಿದ್ದೀನಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಫೋಟೋಸ್ನ ತೆಗೆದಿರ್ತಾರಲ್ಲ ದುಡ್ಡಿಟ್ಬಿಟ್ಟು, ಸೊ ಆ ಥರ ತೆಗಿಬೇಕು ಅಂತ ಅಂದ್ಕೊಂಡೆ. ಬಟ್ ಕಾಸ್ಟ್ಯೂಮ್ ಎಲ್ಲ ಆನ್ಲೈನಿಂದ ತರಿಸಿ ಫೋಟೋಸ್ ಎಲ್ಲ ತೆಗಿಬೇಕು ಅಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅದೆಲ್ಲ ತೆಗಿಯೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದು ರಾಮನವಮಿಗೆ ತೆಗೆದಿದ್ದು. ಇದನ್ನು ನಾನು ಪೋಸ್ಟೇ ಮಾಡಿರಲಿಲ್ಲ ಯೂಟ್ಯೂಬಲ್ಲಿ, ಸೊ ಹಾಗಾಗಿ ಪೋಸ್ಟ್ ಮಾಡಿದೆ. ಇವಾಗ ಅವನು ತುಂಬ ಚೆನ್ನಾಗಿ ಕ್ಯೂಟಾಗಿ ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹಾಗಾಗಿ ಇದೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಅವನು ಇವಾಗ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಯಾವಾಗ ಫೇಸ್ ರಿವೀಲ್ ಮಾಡ್ತೀನಿ, ಸೊ ಆವಾಗ ಅವನು ಆಟ ಆಡೋದು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಕೂಡ. ಅವನಿಗೆ ಫೋಟೋ ತೆಗಿಬೇಕು ಅಂತ ಅಂದ್ಬಿಟ್ಟು ಚಿಕ್ಕದು ವೈಟ್ ಕಲರ್ ಟಾವೆಲ್ನ ಯೂಸ್ ಮಾಡ್ತಾಯಿದ್ದೆ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆಯೇ ಮತ್ತು ಜೋಲಿನಲ್ಲಿ ಮಲಗಿಸ್ದೆ. ಅವನು ಒಂದೊಂದು ಸತಿ ಫೋಟೋ ತೆಗಿಬೇಕಾದ್ರೆ ಎದ್ದೇಳ್ತಾ ಇದ್ದ ಮತ್ತು ಮಲ್ಕೊತಾ ಇದ್ದ. ಫೋಟೋಸ್ ತೆಗಿಬೇಕಾದ್ರೆ ಅವ್ನು ಜಾಸ್ತಿ ಹೊರಳಾಡ್ತಾನೆ ಆ ಕಡೆ ಈ ಕಡೆ. ನನ್ನ ಮಗಳು ಈ ಥರ ಮಾಡ್ತಾನೆ ಇರಲಿಲ್ಲ. ಅವಳು ಒಂದು ಸತಿ ನಿದ್ದೆಗೆ ಜಾರಿಬಿಟ್ರೆ ಎದ್ದೇಳ್ತಾನೆ ಇರಲಿಲ್ಲ. ಸೊ ಅವಳದು ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ಆ್ಯಂಡ್ ಜೋಲಿನಲ್ಲಿ ಅವನಿಗೆ ಹಾಕಿದ ತಕ್ಷಣ ತೂಗ್ತಾ ಇರಬೇಕು. ತೂಗೋದು ನಿಲ್ಲಿಸಿದ ತಕ್ಷಣವೇ ಕುಯ್ ಅನ್ನೋನು. ಸ್ನಾನ ಆಗಿದ ತಕ್ಷಣ ಒಂದೊಂದು ಸತಿ ಅವನೇ ಒಬ್ಬನೇ ಆಟ ಆಡ್ಕೊಂಡು ಮಲ್ಕೊತಾನೆ. ಒಂದೊಂದು ಸತಿ ಜೋಲಿಲಿ ಹಾಕಿ ತೂಗಬೇಕು. ತೂಗಿದ್ರೂ ಒಂದೊಂದು ಸತಿ ಎದ್ಬಿಡ್ತಾನೆ ನಿದ್ದೆಗಣ್ಣಲ್ಲಿ. ಅದಕ್ಕೆ ನಾನು ಆಲ್ಮೋಸ್ಟ್ ಊಟ ರೂಮಲ್ಲೇ ಮಾಡ್ಕೊತೀನಿ. ಆ್ಯಂಡ್ ನಮ್ಮ ಆಂಟಿ ಯಾವಾಗಲೂ ನನಗೆ ರೂಮಿಗೆ ತಂದುಕೊಡ್ತಾರೆ. ಬಾಣಂತಿಯವರು ಅವರು ಇವರು ಎದುರುಗಡೆ ಊಟ ಮಾಡಬಾರ್ದು ಅಂತ ಅಂದ್ಬಿಟ್ಟು ನನಗೆ ರೂಮ್ಗೆ ತಂದುಕೊಡ್ತಾರೆ. ಸೊ ನಾನು ರೂಮಲ್ಲೇ ಜಾಸ್ತಿ ಊಟ ಮಾಡೋದು. ಆ್ಯಂಡ್ ತುಂಬಾ ಟೇಕ್ ಕೇರ್ ಮಾಡ್ತಾರೆ ನನ್ನ ಮನೆಯಲ್ಲಿ. ಅಮ್ಮ ಆಗಿರ್ಬೋದು, ಆಂಟಿ ಆಗಿರ್ಬೋದು, ನಮ್ಮ ಪಪ್ಪ ಆಗಿರ್ಬೋದು. ಇವರೇ ನಮ್ಮ ಆಂಟಿ. ಇವ್ರದ್ದು ಟಿಕೆಟ್ ಬುಕ್ ಆಗಿದ್ದು ಏಪ್ರಿಲ್ 23ಗೆ. ನಂದು ಡೆಲಿವರಿ ಡೇಟ್ ಇದ್ದಿದ್ದು ಮೇ 2ಗೆ. ಸೊ ಹಂಗಾಗಿ 1 ವೀಕ್ ಮುಂಚೆ ಟಿಕೆಟ್ ಬುಕ್ ಆಗಿದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಏಪ್ರಿಲ್ 3ಗೆ ಡೆಲಿವರಿ ಆಯಿತು. ಸೊ ಹಾಗಾಗಿ 20 ಡೇಸ್ ಲೇಟಾಗಿ ಬರೋ ಹಾಗಾಯಿತು ಅವರು. ಇವಾಗ ನಮ್ಮ ಮಮ್ಮಿನೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಆಂಟಿ ನನ್ನನ್ನು ಟೇಕ್ ಕೇರ್ ಮಾಡ್ತಾರೆ. ಸೊ ಮಧ್ಯಾಹ್ನ, ಬೆಳಗ್ಗೆ ಮತ್ತು ರಾತ್ರಿ ಎಲ್ಲ ಟೈಮು ನನಗೆ ಬಿಸಿ ಅಡುಗೆನೇ ಮಾಡ್ಕೊಡ್ತಾರೆ. ಮೇ 1 ಅಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವರಿಗೂ ಇಷ್ಟ ಮನೆಯಲ್ಲಿ ಈ ಥರ ಜನ ಇದ್ದರೆ ಮನೆಯಲ್ಲೇ ಇರೋಕ್ಕೆ ಇಷ್ಟ. ಸೊ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ತಿರ್ಗಾ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ ಅಂತ ಗೊತ್ತು. ಸೊ ಹಾಗಾಗಿ ಅವರು ಚಪಾತಿ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ಅವ್ರು ಮಾಡಬೇಡ ಅಂತ ಹೇಳ್ತಾಯಿದ್ರು. ಸೊ ಅವರು ಫುಲ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅದನ್ನ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಆ್ಯಂಡ್ ಲಾಸ್ಟ್ ಟೈಮು ನಮ್ಮ ದೊಡ್ಡಮ್ಮ ಇದ್ದರು ನನ್ನ ಡೆಲಿವರಿ ಟೈಮಲ್ಲಿ. ಈ ಸತಿ ನಮ್ಮ ಆಂಟಿ ಬಂದಿದ್ದಾರೆ. ಬಟ್ ನಮ್ಮ ದೊಡ್ಡಮ್ಮನಂತೂ ತುಂಬಾ ಮಿಸ್ ಮಾಡ್ಕೊತೀನಿ, ಹೇಳೋಕ್ಕೆ ಆಗಲ್ಲ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.